ಗುರುವಿಲ್ಲದೆ ದಯವಿಟ್ಟು ಯಾರೋ ಯಕ್ಷಿಣಿ ಸಾಧನೆ ಮಾಡಕ್ ಹೋಗಬೇಡಿ. ಗುರುವಿನ ಮಾರ್ಗದರ್ಶನದಲ್ಲಿ ನೀವು ಸಾಧನೆ ಮಾಡಿ. ಹೌದು, ನೀವು ಶ್ರೀಮಂತರಾಗ್ತೀರಾ, ಹೆಸರು ಗಳಿಸ್ತೀರಾ, ಕೀರ್ತಿ ಗಳಿಸ್ತೀರಾ. ಹೌದು, ಆಮೇಲೆ ನಿಮ್ಗೆ ಒಂದು ಸಂಸಾರದ ಒಂದು ಅನುಭವನೂ ಕೂಡ ನಿಮಗೆ ಸಿಗುತ್ತೆ, ಇಲ್ಲಂತ ಅಲ್ಲ. ಆದ್ರೆ ಇವೆಲ್ಲ ನಿಯಮಗಳನ್ನ ಪಾಲನೆ ಮಾಡಂಗಿರ್ಬೇಕು. ನಿನಗೆ ಅರ್ಹತೆ ಏನಿದೆ, ಯೋಗ್ಯತೆ ಏನಿದೆ, ಮೊದಲು ಅದನ್ನ ಚೆಕ್ ಮಾಡಿಕೊಳ್ಳಿ, ಒಂದನೇದು. ಆಮೇಲೆ ಒಂದು ಸಲ ಯಕ್ಷಿಣಿ ಬಂದ್ಮೇಲೆ ನೀವು ಜೀವನ ಪರ್ಯಂತ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಏನಾದ್ರೂ ನೀವು ಅದನ್ನ ಮಾತು ಕೇಳಿಲ್ಲ ಅಂದ್ರೆ, ಯಾವ್ದಾದ್ರೂ ನಿಯಮಗಳಲ್ಲಿ ಲೋಪದೋಷ ಆದ್ರೆ ಅದು ಏನಾಗುತ್ತೆ ಅಂದ್ರೆ ನಿಮ್ಮ ಬೆನ್ನಲ್ಲಿ ಬರುತ್ತೆ, ನಿಮ್ಮ ಬೆನ್ನ ಎಲುಬಿನಲ್ಲಿ ಬರುತ್ತೆ. ನೀವು ಹಾಸಿಗೆ ಹಿಡಿತೀರಾ.